ಎಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬಳ್ಳಾರಿಯಲ್ಲಿ ಧರಣಿ ಸತ್ಯಾಗ್ರಹ. ಇಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಡಿಜಿ ಸಾಗರ್ ಬಣದ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿ ಬಿಜೆಪಿ ಮತ್ತು ಜೆಡಿಎಸ್ ರಾಹುಲ್ ಗಾಂಧಿ ಅವರ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಹಾಗೂ ಜಾತಿ ನಿಂದನೆ ಮಾಡಿದ ಶಾಸಕ ಮುನಿರತ್ನಂ ಅವರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಕೇಂದ್ರದಲ್ಲಿ ಆಡಳಿತ ಬಿಜೆಪಿ ಸರ್ಕಾರ ಎನ್ಡಿಎ ಇವತ್ತು ದೇಶದ ಬಹುಸಂಖ್ಯಾತರ ವಿರುದ್ಧ ತೀರ್ಮಾನಗಳು ತಗೊಂತತೆ, ಏಕಪಕ್ಷೀಯವಾಗಿ ತೀರ್ಮಾನಗಳು ತಗೊಂಡು ಇದು ದೇಶದ ಜನಗಳಿಗೆ ಒಳಿತಿಗಾಗಿ ಅಂತ ಹೇಳ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಮೀಸಲಾತಿ ರಾಹುಲ್ ಗಾಂಧಿ ಅವರು ಮೀಸಲಾತಿ ವಿರೋಧವಾಗಿ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಮೀಸಲಾತಿ ಪರವಾಗಿ ಹೇಳಿಕೆ ನೀಡಿದ್ದಾರೆ. ಅದನ್ನು ತಿರುಚತಕ್ಕಂಥ ಕೆಲಸ ಬಿಜೆಪಿ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು 50%ಗಿಂತಲೂ ಜಾಸ್ತಿ 75% ಬೇಕಾದ್ರೆ ಮೀಸಲಾತಿ ಕೊಡ್ರಿ ಅಂತ ರಾಹುಲ್ ಗಾಂಧಿ ಹೇಳಿರೋದು. ಅದನ್ನು ವಿರುದ್ಧವಾಗಿ ಬಿಜೆಪಿ ಮತ್ತು ಜೆಡಿಎಸ್ ರಾಹುಲ್ ಗಾಂಧಿ ವಿರುದ್ಧ ಸುಳ್ಳು ಆರೋಪ ಮಾಡ್ತಾ ಇದೆ. ಜೊತೆಗೆ ನಮ್ಮ ರಾಜ್ಯದ ಶಾಸಕ ಬಿಜೆಪಿ ಶಾಸಕ ಮುನಿರತ್ನ ಅವರು ಒಕ್ಕಲಿಗ ಸಮುದಾಯ ಮತ್ತು ದಲಿತ ಸಮುದಾಯಕ್ಕೆ ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತುಗಳನ್ನ ಮಾತಾಡ್ಯಾರ. ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಮತ್ತು ಒಂದೇ ಚುನಾವಣೆ ಒಂದು ದೇಶ ಅಂತೇನು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾರೆ. ದೇಶ ಸಂಕಟದಲ್ಲಿ ಸಿಲುಕಿ ಇವತ್ತು ನಿರುದ್ಯೋಗ ಸಮಸ್ಯೆ, ಬೆಲೆ ಏರಿಕೆಯಿಂದ ದೇಶದ ಜನ ತತ್ತರಿಸೋಗಿದ್ದಾರೆ. ಅದರಲ್ಲಿ ಬೇಕಂತಲೇ ಈ ದೇಶದಲ್ಲಿ ಒಂದೇ ಚುನಾವಣೆ ತರಬೇಕು ಅಂಥೇಳಿ ಒಂದು ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇರ್ತಕ್ಕಂಥ ನಂಬಲಾರ್ದಂಥ ಬಿಜೆಪಿ ಇವತ್ತು ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾಯಿದೆ. ಅದಕ್ಕಾಗಿ ಅವರ ಧೋರಣೆಯನ್ನು ಖಂಡಿಸಿ ನಾವಿವತ್ತು ಒಂದು ದಿನದ ಸಾಂಕೇತಿಕವಾಗಿ ಧರಣಿ ಮಾಡ್ತಾಯಿದ್ದೀವಿ. ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಆಗ್ರಹಿಸಿ ಎಂದು ಬಳ್ಳಾರಿಯಲ್ಲಿ ಗ್ರಾಮದ ಆಡಳಿತಾಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ. ಬಳ್ಳಾರಿಯ ತಾಲೂಕಿನಾದ್ಯಂತ 82 ಜನ ಗ್ರಾಮದ ಆಡಳಿತಾಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು ಹೆಚ್ಚು ಆ್ಯಪ್ಗಳನ್ನು ನೀಡಿದ್ದರಿಂದ ಕೆಲಸದ ಒತ್ತಡ ಹೆಚ್ಚಾಗಿದೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ನೀಡದೇ ಇರುವುದನ್ನು ಖಂಡಿಸಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ಇವತ್ತಿನ ಹೋರಾಟ ಏನಂದರೆ ಸರ್, ನಮ್ಮದು 21 ಕಂಪ್ಯೂಟರ್ ತಾಂತ್ರಿಕ ಕೆಲಸಗಳೆಲ್ಲ ಒತ್ತಡ ಏರ್ತದೆ ಸರ್. ಕೆಲಸದಲ್ಲಿ ಯಾವುದೇ ಕಾಲಮ್ ಅವನತಿ ಕೊಡ್ತಾ ಇಲ್ಲ. ಕೆಲಸ ಮಾಡೋಂಥ ಪ್ರೆಷರ್ ಜಾಸ್ತಿ ಆಗ್ತೈತೆ. ಆಮೇಲೆ ಸರ್ಕಾರದಿಂದ ಯಾವುದೇ ಫೆಸಿಲಿಟೀಸು ನೀಡ್ತಾ ಇಲ್ಲ. ಕಂಪ್ಯೂಟರ್ ಆಗಲಿ, ಲ್ಯಾಪ್ಟಾಪ್ಸ್ ಆಗಲಿ, ಆಮೇಲೆ ಮೊಬೈಲ್ ಆ್ಯಪ್ಸ್ ಆಗಲಿ ಯಾವುದೂ ಕೊಡ್ತಾ ಇಲ್ಲ. ಸುಮ್ಮನೆ ಕೆಲಸ ಮಾಡಿರೋಂಥ ಒತ್ತಡ ಏರೋದಕ್ಕೆ ಇದರಿಂದ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ ಸರ್ ಯಾರ ಕೈಯಲ್ಲಿ. ಇದೇ ಕೆಲಸದಲ್ಲಿ ನಮ್ಮ ರಾಜ್ಯದಲ್ಲಿ 21 ವಿಲೇಜ್ ಅಕೌಂಟ್ಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರ ಸಲುವಾಗಿ ಈ ಹೋರಾಟ ಮಾಡ್ತಾಯಿದೆ ಸರ್. ಇವತ್ತು ತಾಲೂಕು ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ, ನಾಳೆ ಡಿಸ್ಟಿಕ್ ವೈಡ್ ಮಾಡ್ತಾಯಿದೆ ಸರ್. ಅದು ಸರ್ಕಾರ ಏನೇನು ಸ್ಪಂದಿಸಿಲ್ಲ ಅಂದರೆ ನಾಡಿದ್ದು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಮುಂದಿನ ಹೋರಾಟ ಹಂಗೆ ಮುಂದುವರಿತದೆ ಸರ್. ನಮಗೇನು ಸರ್ಕಾರ ಏನು ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ, ಆ ಅನುಷ್ಠಾನಗಳನ್ನು ನಾವು ಗ್ರಾಮ ಮಟ್ಟದಲ್ಲಿ ನಾವು ಪ್ರಚಲಿತಗೊಳಿಸಬೇಕಾದ್ರೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ಸರ್. ಸುಮಾರು 21 ಆ್ಯಪ್ಗಳನ್ನು ನಮಗೆ ಮೊಬೈಲಲ್ಲಿ ಹಾಕಿದ್ದಾರೆ. ಆ ಮೊಬೈಲಲ್ಲಿ ಹಾಕೋದ್ರಿಂದ ಒಂದೊಂದು ಆ್ಯಪ್ಗಳಿಗೆ ನಮಗೆ ಒಂದೊಂದು ಯೋಜನೆಗಳನ್ನು ಜಾರಿಗೆ ತರಬೇಕಂದ್ರೆ ಒಂದು ಕಾಲಾವಕಾಶ ಕೊಡಬೇಕು ಸರ್. ಅಟ್ ಎ ಟೈಮಾಗಿ ಒಂದು 21 ಆ್ಯಪ್ಗಳನ್ನು ನಮ್ಮ ಮೊಬೈಲ್ಗಳಿಗೆ ಹಾಕಿಬಿಟ್ಟು ಅಟ್ ಎ ಟೈಮಾಗಿ ಮಾಡ್ತಾ ಇರೋದ್ರಿಂದ ನಮ್ಮ ಮಾನಸಿಕ ಒತ್ತಡ ಬೀಳ್ತಾ ಇದೆ. ಅದಕ್ಕಾಗಿ ಈ ಮೂಲಕ ಸರ್ಕಾರಕ್ಕೆ ನಾವು ಏನು ಗಮನಕ್ಕೆ ತರಬಯಸ್ತೇನೆ ಅಂದರೆ ಅಟ್ ಎ ಟೈಮಾಗಿ ಯಾವುದೇ ಕೆಲಸಗಳನ್ನು ಕೊಡಬೇಡ್ರಿ. ನಿಗದಿತ ಅವಧಿಯೊಳಗಾಗಿ ಒಂದು ಅವಕಾಶ ಕೊಡ್ರಿ. 3 ತಿಂಗಳು 4 ತಿಂಗಳೊಳಗೆ ಈ ಯೋಜನೆಗಳನ್ನು ಜಾರಿಗೆ ತರ್ರಿ. ಒಂದೇ ಸತಿ 10 ಯೋಜನೆಗಳನ್ನು ಗ್ರಾಮ ಲೆಕ್ಕಾಧಿಕಾರಿಗಳ ಮೇಲೆ ವಜೆ ಹಾಕೋದ್ರಿಂದ ಎಲ್ಲ ಮಾನಸಿಕ ಒತ್ತಡ ಉಂಟಾಗ್ತಾ ಇದೆ. ನಟ ದರ್ಶನ್ಗೆ ಮತ್ತೆ ಶಾಕ್. ಐಟಿ ತಂಡ ವಿಚಾರಣೆ. ಬೆಂಗಳೂರಿನಿಂದ ಬಂದಿರುವ 5 ಜನ ಅಧಿಕಾರಿಗಳ ಐಟಿ ತಂಡ ಇಂದು ನಗರದ ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಆರೋಪಿ ನಟ ದರ್ಶನ್ ವಿಚಾರಣೆ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪವನ್ನ ಮತ್ತೊಬ್ಬರು ಒಪ್ಪಿಕೊಳ್ಳಲು 80 ಲಕ್ಷ ರು ನಗದು ಹಣ ನೀಡಿದ ಕುರಿತು ತನಿಖೆ ನಡೆಯುತ್ತಿದೆ.